ನಮಸ್ತೆ. ಸಿನಿಮಾ ನೆನಪು ಮಾಡಬೇಡಿ ಮತ್ತೆ ಯಾವ ಸಿನಿಮಾದಲ್ಲಿ ಜೀವನ ಪರ್ಯಂತ ಮನೆಯಲ್ಲೇ ಇರುತ್ತೆ ಸಿನಿಮಾ ಇದು. ಅಲ್ಲ ಈಗೊಂದು ನೆಕ್ಸ್ಟ್ ಬೆಳಗನ್ ಮುಗಿಸ್ಕೊಂಡ್ಬಂದಿರ್ತಾರೆ ಯಾವ ಸಿನಿಮಾ ಅಂತ ಗೊತ್ತಿರಲ್ಲ, ಅದಕ್ಕೆ ನಿಂಬೆ ಬಣ್ಣದ ಮ್ಯಾಗೆ ಸಿನಿಮಾ ಇದು ನಿಂಬಿಯ ಬಣ್ಣದ ಮ್ಯಾಗ ನಿಂಬಿಯ ಬಣ್ಣದ ಮ್ಯಾಗ ಬಯಾಟ್ ಮಾಡ್ಲಿ. ಪೇಜ್ 1 ಈ ಸಿನಿಮಾ ಬಗ್ಗೆ ಮಾತಾಡಬೇಕು. ಸೊ ಫುಲ್ ಟೀಮಲ್ಲಿ ಇದ್ದೀವಿ. ನಾನು ಆ್ಯಕ್ಚುಲಿ ಭಾಳ ಸಿನಿಮಾ ಮಾಡ್ತೀನಿ, ಸಂಗೀತ ಹೇಳಿದಾಗೆ ಅವ್ರ ಜೊತೆನೇ 3 ಸಿನಿಮಾ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಕೂಡ ಅವ್ರ ಜೊತೆ ಶೂಟಿಂಗ್ ಇದೆ ನಂದು ಬೇರೆ ಸಿನಿಮಾಗೆ, ಅಲ್ಲಿ ನಾವು ಗಂಡ ಹೆಂಡತಿಯಾಗಿ ಕೆಲಸ ಮಾಡ್ತಿದ್ದೀವಿ. ಸೊ ಇಲ್ಲಿ ನನ್ನ ಪಾತ್ರ ಒಂದು ಪೆದ್ದ ಪಾತ್ರ, ಕಾಮಿಡಿ ಪಾತ್ರ. ತುಂಬ ನನಗೆ ಇಷ್ಟು ನಾನು ಸಿನಿಮಾ ಮಾಡಿದರೆ ಇದು ಫಸ್ಟ್ ಟೈಮ್ ಫುಲ್ ಟೈಮ್ ಕಾಮಿಡಿ ಮಾಡಿರೋದು. ನಾನು ಮಾಲೆಯಲ್ಲಿ ಮಾಡಿದ್ದೀನಿ, ಸ್ವಲ್ಪ ಮಾಡಿದ್ದೀನಿ. ಬಟ್ ಇದು ನನಗೆ ತುಂಬ ತೃಪ್ತಿ ಕೊಟ್ಟ ಪಾತ್ರ. ಅಷ್ಟು ಸಿನಿಮಾದಲ್ಲಿ ಟಾಪ್ 1 ಲಿಸ್ಟಲ್ಲಿ ಇದೇ ಸಿನಿಮಾ ಇದೆ ನಂದೀಗ. ಬರೋದು ಅಶೋಕ್ ಸರ್ ಆಗಲಿ ಮತ್ತು ಮಾದೇಶ್ವರ್ ಆಗಲಿ ತುಂಬ ಕೋಆಪ್ರೇಟ್ ಮಾಡಿಕೊಂಡು ನನಗೆ ಯಾವಾಗಲೂ ಸಹ ಏನು ಹೇಳ್ತಾರೆ ಫುಲ್ ಎನ್ಕರೇಜ್ ಮಾಡಿದ್ರು. ಆಮೇಲೆ ನನಗೆ ಅದು ಬಿಟ್ಬಿಟ್ರು ಸಿ ಇವರು ಮಾಡುವಾಗ ಈ ಥರ ಮಾಡಿದ್ರೆ ಈ ಥರ ಹೇಳಿದ್ರು, ನನಗೆ ಸ್ಕ್ಯಾನ್ ಮಾಡಿ ಸ್ಟೇರಾಗಿ ಬಿಟ್ಬಿಟ್ರು. ನಾವು ಅದು ಮಾಡಿದ್ವಿ. ನಂದು ಬಾಂಧವ್ಯ ಷಣ್ಮುಖ ಜೊತೆ ಈ ಸಿನಿಮಾದಲ್ಲಿ, ಅವ್ರ ಜೊತೆ ನಂದೆಲ್ಲ ಸೀನ್ ಒಂದು ಬೇರೆ ಕ್ಯಾರೆಕ್ಟರ್ಸ್ ಇದ್ದಾರೆ ಅಲ್ಲಿ, ಬಟ್ ನಾನು ಇಡೀ ಸಿನಿಮಾ ಅವ್ರ ಜೊತೆನೇ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ನಮ್ಮ ಬಾಂಡಿಂಗ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹಂಗೆ ಇದೆ, ವೆರಿ ಫ್ರೆಂಡ್ಲಿ ಆಗಿದ್ದೀವಿ ನಾವು. ಆ್ಯಂಡ್ ಸಿನಿಮಾ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ 28ನೇ ತಾರೀಕಿನ ಸಿನಿಮಾ ನೋಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಹಾಕ್ತಾರೆ, ಎಲ್ಲ ವಿಡಿಯೋ ಅದೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಚಾನಲ್ ಕಾಮೆಂಟ್ ಮಾಡಿ, ಚಾನಲ್ ಹೆಸರು ಎಲ್ಲರೂ ಮಾಡಿ. ಸಿನಿಮಾ ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಅಶೋಕ್ ಅವರು ನಮಸ್ಕಾರ, ನಾನು ಅಶೋಕ್ ಅಂತ. ನಿಂಬಿಯ ಬಣ್ಣದ ಚಿತ್ರ ಪೇಜ್ 1 ಇದೇ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾನ್ ಸರ್ ನಾಯಕನಾಗಿ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾ ಅಂದರೆ ಅವ್ರ ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಇದ್ದರೆ ನನಗೊಂದು ವಿಶೇಷವಾದ ಒಂದು ಖುಷಿ ಇದೆ. ಈ ಚಿತ್ರದಲ್ಲಿ ತಾಯಿ ಪಾತ್ರ ವೆರಿ ಇಂಪಾರ್ಟೆಂಟ್ ಪಾತ್ರ ಇತ್ತು. ಅದಕ್ಕೋಸ್ಕರ ನಾನು 2 ಕಾಲಘಟ್ಟ ಬರುತ್ತೆ. ಅಂದರೆ ಒಂದು ಓಲ್ಡ್ ಏಜು, ಒಂದು ಯಂಗ್ ಏಜು. ಇದಕ್ಕೆ ಯಾರು ಸೂಟಬಲ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದಾಗ ಸಂಗೀತ ಬಿಟ್ಟು ಯಾರೂ ಇಲ್ಲ ಇಲ್ಲಿ ಅಂದ್ಕೊಂಡು, ಅಂದರೆ ಈಗಿನ ಇದರಲ್ಲಿ ಸಂಗೀತ ಪಕ್ಕ ಶೂಟ್ ಆಗ್ತಾರೆ. ಬಟ್ ಆ ಪಾತ್ರಕ್ಕೆ ಅವ್ರ ಜೀವ ತುಂಬಿರೋದು ನೋಡಿದ್ರೆ ಸಿನಿಮಾದಲ್ಲಿ ಅವ್ರ ಪಾತ್ರ ಅವ್ರ ಮನೆ ಕ್ಲೈಮ್ಯಾಕ್ಸ್ನಲ್ಲಿ ಕಣ್ಣೀರು ಬರೋಂಥ ಪಾತ್ರ ಇದೆ ಪ್ರತಿಯೊಬ್ಬರು. ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ತನುಶ್ರೀ ಚೆನ್ನಾಗಿ. ಆಮೇಲೆ ವಿಶೇಷವಾಗಿ 25 ವರ್ಷದ ನಂತರ ಸಾರು ಸಿನಿಮಾನೇ ಮಾಡಿರಲಿಲ್ಲ. ನಾವು ಇದೊಂದು ಪಾತ್ರ ಇತ್ತು, ಒಂದು ಇಡೀ ಸಿನಿಮಾಗೆ ಒಂದು ಕೇಂದ್ರ ಬಿಂದು ಪಾತ್ರ. ಏನು ಮಾಡೋದು, ಯಾರು ಮಾಡ್ತಾರೆ, ಯಾರು ವಿಶೇಷವಾಗಿ ನಾವು ವ್ಯಕ್ತಿ ಹಾಕೋಣ ಅಂತಂದರೆ ನಮಗೆ ಐಡಿಯಾ ಬಂದಿದ್ದೆ ಮೇಲೆ ಸುನಾಥ್ ರಾಜ್ ಸರ್ನ ವಾಪಸ್ ಕಳಿಸೋದು ಹೆಂಗಿರುತ್ತೆ. ಯಾಕೆಂದರೆ ಅಣ್ಣ ಕುಟುಂಬದ ರಿಲೇಷನ್ ಇದೆ. ಹಾಗಾಗಿ ಆ ಪಾತ್ರಕ್ಕೆ ಯಾರು ಅವ್ರು ಗಟ್ಟಿಯಾಗಿರೋಂಥ ಮನುಷ್ಯನ ಹಾಕ್ಬೇಕು ಅಂತ ಅಂದ್ಬಿಟ್ಟಾಗ ಸುನಾಥ್ ರಾಜ್ ಸರ್ನ ಹೇಳ್ಬಂದು ಕಥೆಯಲ್ಲಿ ಬಂದು ಅವರು ಆದ್ರೂ ತಿರ್ಗಾ ಇನ್ನೊಂದು ಸಲ ಮಾಡ್ಬೇಕಂತ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ರು. ಆಮೇಲೆ ಶಾನ್ ಸರ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಖುಷಿಯಿಂದ ಈ ನಮ್ಮ ರಘುರಾಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಡೈರೆಕ್ಟ್ ರಘುರಾಮ್ ಸರ್ ಅವರ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ನೋಡಿ ನಾವು ಅನ್ಕೊಂಡು ಇಲ್ಲ ಸರ್ ಹೌದು ಚೆನ್ನಾಗಿರುತ್ತೆ. ಹಂಗಾಗಿ ಸಿನಿಮಾ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಹೇಳೋದಕ್ಕಿಂತ ನೀವು ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂತಂದ್ರೆ ಓಪನ್ ಆಗಿ ಹೇಳಿತ್ತು ತೊಂದರೆ ಇಲ್ಲ. ಬಟ್ ಇಡೀ ಫ್ಯಾಮಿಲಿ ಕೂತ್ಕೊಂಡು ಏನೊಂದು ವಜ್ರೇಶ್ವರಿ ಸಂಸ್ಥೆಯಿಂದ ಸಿನಿಮಾಗಳು ಬರ್ತಿದ್ವೋ ಆ ಥರದೇ ಒಂದು ಚಿಕ್ಕ ಮಗುವಿಂದ ದೊಡ್ಡವರೆಗೂ ಯಾವುದೇ ಮುಜುಗರ ಇದ್ದರೆ ಫ್ಯಾಮಿಲಿ ಸಮೇತ ಸಿನಿಮಾ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬಂದಷ್ಟು ಅನುಭವ ಆಗುತ್ತೆ. ಪೇಜ್ 2 ಆಲ್ರೆಡಿ ಚಿತ್ರೀಕರಣ ನಡೀತಾ ಇದೆ. ಈ ಸಿನಿಮಾ ರಿಲೀಸ್ ಆದಮೇಲೆ ಮುಗಿದ ಮೇಲೆ ಪೇಜ್ 2 ಚಿತ್ರೀಕರಣ ಮಾಡ್ತೀವಿ. ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋದು ಇಡೀ ಸಿನಿಮಾ ಆಗೋದಕ್ಕೆ ಕಾರಣ, ಪ್ರಮುಖ ಕಾರಣ ಅವರೇ. ಬಟ್ ಅವರು ಏನಂದರೆ ಕತೆ ಕೇಳಿದ ತಕ್ಷಣವೇ ಈ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು. ಆಮೇಲೆ ಈ ಸಿನಿಮಾಗೆ ಏನು ಬೇಕು, ಇದು ಬೇಡ ಇದು ಮಾಡಿ ಅಂತ ಒಂದು ಮಾತು ಹೇಳಿಲ್ಲ. ಇದುವರೆಗೂ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬಂದಿರೋದಕ್ಕೆ ಕಾರಣ ಪಾಪ ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಸರ್. ದಯವಿಟ್ಟು ಎಲ್ಲ ನೋಡಿ 28ಕ್ಕೆ. ಆಮೇಲೆ ಕಾರಣಾಂತರದಿಂದ ಸ್ವಲ್ಪ ಸಮಯ ಹತ್ರ ಬಂತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ವಿಷಯ ತಿಳಿಸೋಕ್ಕಾಗಿಲ್ಲ ಅಭಿಮಾನಿಗಳಿಗೆಲ್ಲ. ಈಗ ಬೇಕಾದ ಇನ್ನೇನಿರೋದು ಸ್ವಲ್ಪ ಫೋನ್ ಮಾಡಿದ್ದಾರೆ. ಎಲ್ಲರೂ ಯಾರೂ ಆ ಥರ ಬೇಜಾರು ಮಾಡ್ಕೊಂಬೇಡಿ. ಎಲ್ಲರಿಗೂ ನಾವೀಗ 21ಕ್ಕೆ ನಾವು ಟ್ರೈಲರ್ ರಿಲೀಸ್ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಂದು ಸಲ ಇನ್ವೈಟ್ ಮಾಡ್ತೀವಿ. ನಮ್ಮ ಪ್ರತಿಯೊಬ್ಬರು
ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೊಟ್ಟು ಕೇಳ್ಕೊತೀನಿ. ಹೇಳಬೇಕು ನಮ್ಮ ಡಿ ಆಫೀಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಅವರು ಪ್ರತಿಯೊಂದು ಅಲ್ಲಿ ಆ ಜಾಗದಲ್ಲಿ ಲೈಟಿಂಗ್ ಮಾಡೋದು ಪೇಷನ್ಸ್ ಇಂದ ಎಲ್ಲೋ ಕಿರ್ಚದೆ ಮಾಡಿದೆ ಅವರಿಬ್ಬರು ನಮ್ಮ ಡೈರೆಕ್ಟ್ರಿಗೆ ಮತ್ತು ಕ್ಯಾಮ್ರಾಮನ್ಗೆ ಒಳ್ಳೆ ಒಂದು ಕೆಮಿಸ್ಟ್ರಿ ಇತ್ತು. ಹಾಗಾಗಿ ಸಿನಿಮಾ ನಾನು ಮಾನಿಟರ್ ನೋಡಿದಾಗೆ ಅನಿಸ್ತಿತ್ತು ಮತ್ತು ಸಿನಿಮಾನು ಬಟ್ ವೆರಿ ನೈಸ್ ಕ್ಯಾಮ್ರಾಮನ್. ಬನ್ನಿ ಸರ್ ನೀವು ನಿಮ್ಮ ಮುಖ ತೋರಿಸ್ತಿಲ್ಲ ಬನ್ನಿ ಕ್ಯಾಮ್ರಾ ಇಲ್ಲ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಗಂಡ ಹೆಂಡತಿ ಅಂತ ಹೇಳ್ತಾರೆ. ಇಲ್ಲಿ ಗಂಡ ಹೆಂಡತಿ ಜೊತೆ ಮೂರನೇ ಅವರು ಅಷ್ಟು ಸರ್ ಮತ್ತೆ ಪ್ರತಿಯೊಂದು ಪೇಷನ್ಸ್ ಇಂದ ಶಾರ್ಟ್ ಆಗಿ ಮೇಡಮ್ ಹೀಗೆ ನಮ್ಗೆಲ್ಲೂ ಕಷ್ಟ ಆಗದಿರೋ ಥರ ನಿಜವಾಗ್ಲೂ ಬೇಗ ಒಂಥರ ಲೈಟಿಂಗ್ ಅದಾಗ ಎಷ್ಟು ಫಾಸ್ಟ್ ಆಗಿದ್ರು. ಸೊ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಒಂದು ಒಳ್ಳೆ ಕೆಮಿಸ್ಟ್ರಿ ಅವ್ರ ಜೊತೆಲೂ ಕ್ಯಾಮ್ರಾಮನ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಮ್ಗೆ ಆ ಒಂದು ಇನ್ನೊಂದ್ಸತಿ ಎಲ್ಲೂ ನಮ್ಗೆ ಒಂದು ಮೂರು ಆಗದೆ ಇರೋಂಗೆ ಆ ಮೂರಕ್ಕೆ ತಕ್ಕಂಗೆ ನಮಗೂ ಒಂದು ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಅಷ್ಟೇ. ತುಂಬ ಕಷ್ಟನೂ ಕೊಟ್ಟರು ನಮಗೆ. ನಮ್ಮ ಬಗ್ಗೆ ಮಾತಾಡಿ ಬಗ್ಗೆ ಮಾತಾಡಿ ಸರ್ ಆರ್ಟಿಸ್ಟ್ಗಳು ಯಾವ್ಯಾವ ಥರ ಕೋಆಪ್ರೇಟ್ ಇಲ್ಲಷ್ಟೇ ಅಲ್ಲ ಸೆಟ್ ಮಾತು ಕಮ್ಮಿ ಬಟ್ ಕೆಲಸ ಮಾತ್ರ ನೀವು ಖಂಡಿತ ಸ್ಕ್ರೀನ್ ಮೇಲೆ ಖುಷಿ ಪಡ್ತೀರಾ. ಅವ್ರ ಕೆಲಸನ ನೀವು ಬಹಳ ಖುಷಿ ಪಡ್ತೀರಾ. ಹೆಮ್ಮೆಯಿಂದ ಕ್ಯಾಮ್ರಾನಾಗಿ ಆಕ್ಟಿವ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಆಕ್ಚುಲಿ. ಬಟ್ ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ನಿಜ ಹೇಳ್ತೀನಿ ನಂಗೆ ತುಂಬಾ ನಗು ಬರ್ತಿದ್ದಾರೆ. ಲುಕ್ ಕರೆಕ್ಟಾಗಿ ನೋಡ್ತಾ ಇರಲಿಲ್ಲ ಅವರು. ನೋಡಿ ನೀವು ಅಲ್ಲಿ ನೋಡಿ ನೀವು ಕ್ಯಾಮ್ರಾ ಆಯ್ತು ಮೇಡಮ್ ಆಯ್ತು ಮೇಡಮ್ ಹಂಚ್ಕೋತಿದ್ರು ನನ್ನ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಬಟ್ ಚೆನ್ನಾಗಿ ಮಾಡಿದ್ರು. ನಿಜವಾಗ್ಲೂ ನಾವು ಶೂಟಿಂಗ್ ಮಾಡಿದಷ್ಟು ಕಾಲ ಇವಾಗ ಹೇಗೆ ನಾವು ಇಷ್ಟು ಮಜಾ ಮಾಡ್ಕೊಂಡು ಇಲ್ಲಿ ಮಾತಾಡ್ತಾ ಇದೀವೋ, ನಾವು ಶೂಟಿಂಗ್ ಮಾಡಿದಷ್ಟು ಕಾಲನೂ ಹೀಗೆ ಇದೆಲ್ಲ ಮಿಸ್ ಮಾಡ್ಕೊಂಡಲ್ಲಪ್ಪ ಅದು ಅಷ್ಟು ದಿನ ಆದ್ಮೇಲೆ ಅಂತ ಇವತ್ತು ಆ ಒಂದು ವಾತಾವರಣದಲ್ಲಿ ಆ ಒಂದು ಶೂಟಿಂಗ್ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ನಿಜವಾಗ್ಲೂ ಒಳ್ಳೆ ದಿನ ಒಂದೊಂದು ಒಳ್ಳೆ ಊಟ ಕೊಡೋರು. ಎಲ್ಲಿಂದ ತರಿಸ್ತಿದ್ರು ತುಂಬಾ ಒಳ್ಳೆ ಊಟ ಆಯ್ತು. ಊಟ ಎರಡೇ ಟೈಮ್ ಊಟ ಮಾಡ್ತಿದ್ದಿತ್ತು. ಬಟ್ ನಾನು 2 ಟೈಮ್ ಊಟ ಮಾಡ್ತೀನಿ. ಬೆಳಗ್ಗೆ ಒಂದು 5 ಗಂಟೆಗೆ ಒಂದು. ಸೊ 5 ಗಂಟೆ ಕರೆಕ್ಟಾಗಿ ಪಾಪ ಒಳ್ಳೆ ಊಟ ಕೊಡೋರು ನಮ್ಮ ಪ್ರೊಡ್ಯೂಸರು. ಸೊ ಹಾಗಾಗಿ ಸಿನಿಮಾನೇ ಚೆನ್ನಾಗಿ ಬಂತು. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಯಾಕಂದ್ರೆ ಈ ಸಿನಿಮಾ ಗೆದ್ರೆ ಮತ್ತೆ ನಮ್ಮ ನಮ್ಮ ಪ್ರೊಡ್ಯೂಸರ್ ಮತ್ತೆ ಸಿನಿಮಾ ಮಾಡ್ತಾರೆ. ಮತ್ತೆ ನಮ್ಮನ್ನೇ ಹಾಕೋತಿರಲ್ಲ ಸರ್. ಸರ್ ನಮಸ್ತೆ ಅಭಿಮಾನಿಗೆಲ್ಲ ನಮಸ್ಕಾರ. ನಮ್ಮ ನಿಂಬಿಯ ಬಣ ಟೀಮ್ ಕಡೆಯಿಂದ ನಾವು ನಮಸ್ತೆ. ಆಮೇಲೆ ನಮ್ಮ ಟೀಮ್ ಅವ್ರಿಗೆ ಹೇಳಿದ ಥರ ಎಲ್ಲ ಬಂದು ನಮ್ಮ ಆಶೀರ್ವಾದ ಮಾಡಿ ಸಿನಿಮಾ 28ಗೆ ರಿಲೀಸ್ ಆಗುತ್ತೆ. ನೆಕ್ಸ್ಟು ಒಂದು ದಿನ ಹೇಳ್ತೀವಿ ಟೈಮು, ಟ್ರೈಲರ್ ರಿಲೀಸ್ ಅಂತ ಹೇಳ್ತೀವಿ. ಆ ಟೈಮ್ಗೆ ಎಲ್ಲ ನೀವು ಅಭಿಮಾನಿ ಎಲ್ಲ ಬರಬೇಕು, ದಯವಿಟ್ಟು ಬರಬೇಕು. ನಾವು ಹೇಳ್ತೀವಿ ಆ ಟೈಮ್ ಡೇಟ್ ತಿಳ್ಕೊಂಡು ಹೇಳ್ತೀವಿ. ಸಂಗೀತ ಬರಪ್ಪ, ಸಂಗೀತ ಬರಪ್ಪ. ನಮ್ಮ ತಂಡದ ಬಗ್ಗೆ ಹೇಳಲೇಬೇಕು. ನಾವು ಎಲ್ಲ ಮಾತಾಡ್ಕೊಳ್ತಿದ್ವಿ ಸರ್. ಮೊದಲನೇ ಸಿನಿಮಾ ನೀವು ಇಷ್ಟು ನಮ್ಮನ್ನ ಕಂಫರ್ಟಬಲ್ ಆಗಿ ನೋಡ್ಕೊಂಡು ಆಕ್ಟ್ ಮಾಡ್ತೀವಿ. ಮುಂದೆ ಅವಕಾಶ ಎಲ್ಲ ತಂಡನೂ ಈ ಥರನೇ ಇರುತ್ತೆ. ಈಗ ಶೂಟಿಂಗಲ್ಲಿ ಎಷ್ಟು ಮಜಾ ಮಾಡಿದ್ವಿ ಅನ್ನೋದೇ ಇಲ್ಲಿ ಮಾತುಕತೆ ಆಗ್ತಾ. ಅದೇ ಹೇಳ್ತಿದ್ದೆ, ಇಲ್ಲೇ ಕೂತ್ಕೊಂಡು ಇಷ್ಟೊಂದು ನಾವು ಜೋಕ್ ಮಾಡ್ಕೊಂಡು ಹಾಸ್ಯ ಮಾಡ್ಕೊಂಡು ಇಷ್ಟೊಂದು ಮಜಾ ಮಾಡ್ತಾ ಇದ್ದೀವಿ. ಯೋಚನೆ ಮಾಡೋಕ್ಕಾಗಲ್ಲ. ನಾವು ಶೂಟಿಂಗ್ ಮಾಡಬೇಕಾದ್ರೂ ಇಷ್ಟೇ ಮಜಾ ಇತ್ತು ಅಂತ ಹೇಳ್ತಾ ಇದ್ದೀವಿ ಸರ್.